ಆಂಧ್ರದ ಕರ್ನೂಲ್ ಬಳಿಯಲ್ಲಿ ಖಾಸಗಿ ಬಸ್ ಬೆಂಕಿಗೆ ಆಹುತಿಯಾಗಿದೆ. ಸುಮಾರು 20 ಪ್ರಯಾಣಿಕರು ಸಜೀವವಾಗಿ ದಹನವಾಗಿದ್ದಾರೆ. ಇನ್ನು ಸ್ಥಳದಲ್ಲೇ ಮೃತರ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆಯನ್ನ ನಡೆಸಲಾಗ್ತಾ ಇದೆ. ಮೃತದೇಹಗಳು ಕೆಲವೊಂದಂತೂ ಸುಟ್ಟು ಕರಕಲಾಗ್ಬಿಟ್ಟಿದೆ. ಗುರುತು ಪತ್ತೆ ಮಾಡೋಕ್ಕಾಗದಂತ ಪರಿಸ್ಥಿತಿಯಲ್ಲಿ ಆ ಮೃತದೇಹಗಳಿದೆ. ಕರ್ನೂಲ್ ಆಸ್ಪತ್ರೆಗೆ ಈಗ ಗಾಯಾಳುಗಳನ್ನ ದಾಖಲು ಮಾಡಲಾಗಿದೆ. ಅವರಿಗೆ ಚಿಕಿತ್ಸೆ ಬೆಳಗ್ಗೆಯಿಂದ ಕೂಡ ಮುಂದುವರೆದಿದೆ. ಬಸ್ನಲ್ಲಿ ಡ್ರೈವರ್ ಸೇರಿದಂತೆ 42 ಮಂದಿ ಪ್ರಯಾಣವನ್ನ ಮಾಡ್ತಾ ಇದ್ರು. ಇನ್ನು ಈ ಅಪಘಾತಕ್ಕೆ ಕಾರಣ ಬೆಂಕಿ ಹೊತ್ಕೊಳ್ಳೋದಕ್ಕೆ ಪ್ರಮುಖ ಕಾರಣ ಖಾಸಗಿ ಬಸ್ಗೆ ಬೈಕ್ ಡಿಕ್ಕಿಯಾಗಿದ್ದು ಸುಮಾರು 300 ಮೀಟರ್ ದೂರಕ್ಕೆ ಬಸ್ ಬೈಕನ್ನು ಎಳ್ಕೊಂಡು ಹೋಗಿದೆ. ಬೈಕ್ನ ಪೆಟ್ರೋಲ್ ಲೀಕ್ ಆಗಿ ಅಲ್ಲಿ ಬೆಂಕಿ ಹೊತ್ಕೊಂಡ್ಬಿಟ್ಟಿದೆ. ಅದು ಬಸ್ಗೂ ಕೂಡ ಆವರಿಸಿಬಿಟ್ಟಿದೆ. ಇನ್ನು ಅಪಾಯದಿಂದ ಪಾರಾಗಿದ್ದಾರೆ 19 ಪ್ರಯಾಣಿಕರು. ಬಸ್ ಡ್ರೈವರ್ ಹಾಗೂ ಕ್ಲೀನರ್ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಶವಗಳ ಗುರುತು ಪತ್ತೆಗೆ DNA ಟೆಸ್ಟ್ ಕೂಡ ಮಾಡಲಾಗುತ್ತೆ. ಸದ್ಯಕ್ಕೆ ಸ್ಥಳದಲ್ಲೇ ಪೋಸ್ಟ್ ಮಾರ್ಟಂ ಪ್ರಕ್ರಿಯೆಯನ್ನ ಮಾಡಲಾಗ್ತಾ ಇದೆ. ಗುರುತು ಪತ್ತೆ ಹಚ್ಚಕ್ಕಾಗುತ್ತೆ ಮೃತದೇಹಗಳು, ಅದನ್ನ ಅಲ್ಲೇ ಪತ್ತೆ ಹಚ್ಚಲಾಗ್ತಾ ಇದೆ. ಇನ್ನು ಪತ್ತೆ ಹಚ್ಚಕ್ಕಾಗದಂತ ಮೃತದೇಹಗಳನ್ನ DNA ಪರೀಕ್ಷೆಗೊಳಪಡಿಸೋದಕ್ಕೆ ಬೇಕಾದಂತ ತಯಾರಿಗಳಾಗಿದೆ. ಇನ್ನು ಈ ಅಪಘಾತ ಆಗ್ತಾ ಇದ್ದಂಗೆ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಬಸ್ಗೆ ಅಲ್ಲಿ ಡ್ರೈವರ್ ಮತ್ತೆ ಕ್ಲೀನರ್ ಪರಾರಿಯಾಗಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಸದ್ಯಕ್ಕೆ ಆ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಯಾರೆಲ್ಲ ಬುಕಿಂಗ್ ಮಾಡಿದ್ರು ಮುಂಚೆನೆ ಅಂತ ಹೇಳಿ. ಮತ್ತೆ ಗಾಯಾಳುಗಳಿಂದಲೂ ಕೂಡ ಘಟನೆಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಆಂಧ್ರದ ಕರ್ನೂಲ್ ಬಳಿಯಲ್ಲಿ ಘಟನೆ ಸಂಭವಿಸಿರೋದು. ಹೈದರಾಬಾದಿಂದ ಬೆಂಗಳೂರಿಗೆ ಬರ್ತಾ ಇತ್ತು ಖಾಸಗಿ ಬಸ್. ಕಾವೇರಿ ಏಜೆನ್ಸಿಗೆ ಸೇರಿದಂತ ಬಸ್ ಇದು. ಕರ್ನೂಲ್ ಬಳಿ ಬರ್ತಾ ಇದ್ದಂಗೆ ಒಂದು ಬೈಕ್ ಅಡ್ಡ ಬಂದಿದೆ. ಆ ಸಂದರ್ಭದಲ್ಲಿ ಡಿಕ್ಕಿ ಆಗಿದೆ ಬಸ್ ಬೈಕಿಗೆ. ಆಗ 300 ಮೀಟರ್ ಬೈಕನ್ನು ಎಳ್ಕೊಂಡು ಹೋಗಿದೆ. ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಬ್ಲಾಸ್ಟ್ ಆದಂತ ಪರಿಣಾಮ ಬೆಂಕಿ ಬಸ್ಗೂ ಹೊತ್ಕೊಂಡಿದೆ. ಸಡನ್ ಆಗಿ ಆಗಿರುವಂತ ಘಟನೆ ಇದು. ಬಸ್ ಬೆಂಕಿಗೆ ಆಹುತಿ ಆಗ್ತಾ ಇದ್ದಂಗೆ ಎಚ್ಚರ ಇದ್ದವರು, ಯಾಕಂದ್ರೆ ಗಾಢ ನಿದ್ದೆಯಲ್ಲಿದ್ರು ಎಲ್ಲರೂ ಕೂಡ ಟ್ರಾವೆಲ್ ಮಾಡ್ತಿದ್ದಾಗ, ಬಸ್ಗೆ ಬೆಂಕಿ ಬೀಳ್ತಾ ಇದ್ದಂಗೆ ಅಲ್ಲಿ ಎಚ್ಚರ ಇದ್ದವರು ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯವಾದವರು ಗ್ಲಾಸ್ ಎಲ್ಲ ಒಡೆದಾಕಿ ಅಲ್ಲಿ ಹೊರಗಡೆ ಬಂದಿದ್ದಾರೆ. ಬಟ್ 20 ಜನ ಒಳಗಿದ್ದವರು ಸಜೀವವಾಗಿ ದಹನ ಆಗಿದ್ದಾರೆ. ಇನ್ನು ಆಂಧ್ರದ ಕರ್ನೂಲ್ ಬಳಿಯಲ್ಲಿ ಖಾಸಗಿ ಬಸ್ಗೆ ಬೆಂಕಿ ಪ್ರಕರಣ ಸಂಬಂಧ ಮೃತರ ಕುಟುಂಬಕ್ಕೆ ತಲಾ 5 ಲಕ್ಷ ಪರಿಹಾರ ಘೋಷಣೆಯಾಗಿದೆ. ಪರಿಹಾರವನ್ನು ಘೋಷಣೆ ಮಾಡಿದೆ ತೆಲಂಗಾಣ ಸರ್ಕಾರ. ಇನ್ನು ಪ್ರಧಾನಿ ನಿಧಿಯಿಂದ 2 ಲಕ್ಷ ಅಂತೇಳಿ ಬೆಳಿಗ್ಗೆನೆ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು. ಇದೀಗ ತೆಲಂಗಾಣ ಸರ್ಕಾರದಿಂದ ಪರಿಹಾರದ ಮೊತ್ತ ಘೋಷಣೆಯಾಗಿದೆ. ತಲಾ 5 ಲಕ್ಷ ಪರಿಹಾರ ಘೋಷಣೆಯಾಗಿದೆ ಮೃತರ ಕುಟುಂಬಕ್ಕೆ. ಇನ್ನು ಗಾಯಾಳುಗಳ ಚಿಕಿತ್ಸಾ ವೆಚ್ಚ ಭರಿಸುವಂತ ಒಂದು ಭರವಸೆ ಕೂಡ ಕೊಟ್ಟಿದ್ರು. ಸದ್ಯಕ್ಕೆ ಮೃತರ ಕುಟುಂಬಕ್ಕೆ 5 ಲಕ್ಷ ಪರಿಹಾರ ಘೋಷಣೆಯಾಗಿರುವಂತಹ ವಿಷಯ ಅಧಿಕೃತವಾಗಿ ಗೊತ್ತಾಗ್ತಾ ಇದೆ. ತೆಲಂಗಾಣ ಸರ್ಕಾರ ಈ ಪರಿಹಾರದ ಮೊತ್ತವನ್ನ ಘೋಷಣೆ ಮಾಡಿದೆ. ಏನೇ ಆದ್ರೂ ಹೋಗಿರುವಂತ ಜೀವವನ್ನ ವಾಪಸ್ ತಂದು ಕೊಡಕ್ಕಾಗಲ್ಲ, ಆದ್ರೆ ಮೃತರ ಕುಟುಂಬಗಳಿಗೆ ಸರ್ಕಾರದ ಕಡೆಯಿಂದ ಒಂದು ಪರಿಹಾರದ ಮೊತ್ತ ಅಂತ ಈ ಘೋಷಣೆ ಮಾಡಿದ್ದಾರೆ. ತೆಲಂಗಾಣ ಸರ್ಕಾರದ ಕಡೆಯಿಂದ 5 ಲಕ್ಷ ಪರಿಹಾರವನ್ನ ಘೋಷಣೆ ಮಾಡಿದ್ದಾರೆ. ಬೆಂಕಿಗೆ ಆಹುತಿಯಾಗಿರುವಂತಹ ಬಸ್ ವಿ ಕಾವೇರಿ ಟ್ರಾವೆಲ್ಸ್ ಏಜೆನ್ಸಿಯ ಬಸ್. ಖಾಸಗಿ ಬಸ್ ಇದು. ಬೆಂಗಳೂರಿನ ಕಲಾಸಿಪಾಳ್ಯದಲ್ಲಿದೆ ಇದರ ಕಚೇರಿ. ಕರ್ನೂಲ್ ಬಸ್ ದುರಂತದ ಬಳಿಕ ಬೆಂಗಳೂರಲ್ಲಿರುವಂತಹ ಈ ಕಚೇರಿ ಇವತ್ತು ಓಪನ್ ಆಗಿಲ್ಲ, ಕ್ಲೋಸ್ ಆಗಿದೆ. ಬಸ್ ಅಪಘಾತದ ಬಳಿಕ ಏಜೆನ್ಸಿ ಕಚೇರಿಯನ್ನ ಬಂದ್ ಮಾಡಲಾಗಿದೆ. ಒಂದ್ ಕಡೆ ಒಂದಿಷ್ಟು ಗೊಂದಲಗಳು ಉಂಟಾಗಿದೆ. ಕಾರಣ ಇದು ಸ್ಲೀಪರ್ ಕೋಚ್ ಮೇಲ್ನೋಟಕ್ಕೆ ನಮಗೆ ಗಮನಕ್ಕೆ ಬಂದಿರುವಂಗೆ. ಬಟ್ ಅಲ್ಲಿ ಏನು ಬುಕಿಂಗ್ ಡಾಕ್ಯುಮೆಂಟ್ಸ್ ಹೇಳ್ತಿರೋದು ಸಿಟ್ಟಿಂಗ್ ಅಂತ. ಅಲ್ಲಿ ಒಂದಿಷ್ಟು ಗೊಂದಲಗಳಿದೆ. ಮತ್ತೆ ಹೆಸರಲ್ಲೂ ಕೂಡ ಈಗ ಯಾರು ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿ ಅವ್ರ ಹೆಸರಿಗೂ ಬುಕಿಂಗ್ ಆಗಿರುವಂತಹ ಸೀಟ್ ನಂಬರ್ನ ಹೆಸರಿಗೂ ಒಂದಿಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟೇ ಒಂದಿಷ್ಟು ಕ್ಲಾರಿಟಿಗಳು ಸಿಗಬೇಕಾಗಿದೆ. ಇನ್ನು ಬೆಂಗಳೂರಲ್ಲಿ ಕಲಾಸಿಪಾಳ್ಯದಲ್ಲಿರುವಂತಹ ವಿ ಕಾವೇರಿ ಟ್ರಾವೆಲ್ ಏಜೆನ್ಸಿಯ ಕಚೇರಿ ಇವತ್ತು ಈ ಘಟನೆ ಆಗ್ತಾ ಇದ್ದಂಗೆ ಓಪನ್ ಆಗಿಲ್ಲ, ಬಂದ್ ಆಗೇ ಇದೆ. ದುರಂತದ ಬಳಿಕ ಆ ಕಚೇರಿಯನ್ನ ಕ್ಲೋಸ್ ಮಾಡಿದ್ದಾರೆ, ಇವತ್ತು ಓಪನ್ ಮಾಡಿಲ್ಲ. ಕರ್ನೂಲು ಬಸ್ ದುರಂತದ ಹಿನ್ನೆಲೆಯಲ್ಲಿ ಬೆಂಗಳೂರಲ್ಲಿರುವಂತಹ ವಿ ಕಾವೇರಿ ಟ್ರಾವೆಲ್ಸ್ ಓಪನ್ ಆಗಿಲ್ಲ. ಪ್ರತಿದಿನ ಬೆಳಗ್ಗೆ 10 ಗಂಟೆಗೆಲ್ಲ ಈ ಆಫೀಸ್ ತೆಗಿತಾ ಇದ್ರು, ಆದರೆ ಇವತ್ತು ಬೆಳಗ್ಗೆಯಿಂದ ಕಚೇರಿ ಓಪನ್ ಆಗಿಲ್ಲ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಇನ್ನು ನಸುಕಿನ ವೇಳೆ 3:30ಕ್ಕೆ ಆಂಧ್ರದ ಕರ್ನೂಲಿಂದ 15 ಕಿಲೋಮೀಟರ್ ದೂರದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಹಾ ದುರಂತವೇ ಜರುಗಿದೆ. ಬಸ್ ಅಗ್ನಿಗಾಹುತಿಯಾಗಿ 20 ಜನ ಮೃತರಾಗಿದ್ರೆ 21 ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಆ ಪ್ರಾಣಾಪಾಯದಿಂದ ಪಾರಾಗಿರುವಂತ ಏನ್ ಖಾಸಗಿ ಬಸ್ ಏನಿತ್ತಲ್ಲ, ಆ ಖಾಸಗಿ ಬಸ್ ನ ಕಚೇರಿಯ ಮುಂಭಾಗದಲ್ಲಿದ್ದೇವೆ. ಇದು ಒಂದು ಪಿಕ್ಕಿಂಗ್ ಪಾಯಿಂಟ್ ಇರೋದು. ಬೆಂಗಳೂರಿಂದ ಹೈದರಾಬಾದ್ಗೆ 3 ಬಸ್ಗಳು, ವಿ ಕಾವೇರಿ ಟ್ರಾವೆಲ್ಸ್ ಇಂದ 3 ಬಸ್ಗಳು ಟ್ರಾವೆಲ್ ಮಾಡುತ್ತೆ. AC ವೋಲ್ವಾ ಸಹಿತ ಬಸ್ ಏನಿದೆ ಇದು ಸ್ಲೀಪರ್ ಬಸ್. 40 ಜನರನ್ನ ಹೈದರಾಬಾದ್ ಇಂದ ಕರೆದು ಬೆಂಗಳೂರಿಗೆ ಇನ್ನೇನು 2-3 ಗಂಟೆ ಆಗಿದ್ರೆ ಬೆಂಗಳೂರಿಗೆ ಬರಬೇಕಾಗಿತ್ತು. 3:30 ವೇಳೆ ಆದಂತ ಘಟನೆಯಲ್ಲಿ ಬೆಂಕಿಗೆ ಆಹುತಿ ಆಗಿರೋದು ಚಾಲಕನ ನಿರ್ಲಕ್ಷ್ಯ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ. ಬೆಂಗಳೂರಿಂದ 3 ಬಸ್ಗಳು ಹೈದರಾಬಾದ್ಗೆ ತೆರಳ್ತಾ ಇದ್ದಿದ್ದು. ಅತ್ತಿಬೆಲೆಯಲ್ಲಿ ಪಿಕಪ್ ಮಾಡ್ತಾರೆ, ಇನ್ನು ಮಾರತಹಳ್ಳಿಯಲ್ಲಿ ಪಿಕಪ್ ಮಾಡ್ತಾರೆ. ಅದೇ ರೀತಿಯಾಗಿ ಮಾರ್ಗ ಮಧ್ಯದಲ್ಲಿ KR ಪುರ ಇರಬಹುದು, ಅದರ ಜೊತೆಗೆ ಹೆಬ್ಬಾಳದಲ್ಲೂ ಕೂಡ ಪಿಕಪ್ ಪಾಯಿಂಟ್ಗಳಿದಾವೆ. ವಿ ಕಾವೇರಿ ಟ್ರಾವೆಲ್ಸ್ ಪ್ರಮುಖ ಕಚೇರಿ ಇರೋದು ಹೈದರಾಬಾದ್ ಅಲ್ಲಿ. ಇದರ ಶಾಖೆಗಳ ರೀತಿಯಾಗಿ ಬೆಂಗಳೂರಲ್ಲೂ ಕೂಡ 3 ಕಡೆಗಿದೆ. ಒಂದು ಕಲಾಸಿಪಾಳ್ಯ, 2ನೇದು ಮಾರತಹಳ್ಳಿ, 3ನೇದು KR ಪುರಂ ಅಲ್ಲಿ. ಸೊ ಇಲ್ಲಿಂದ ಪಿಕಪ್ ಪಾಯಿಂಟ್ ಇರೋದು. ಪ್ರತಿದಿನ 10 ಗಂಟೆಗೆ ಕಚೇರಿ ಓಪನ್ ಆಗ್ತಾ ಇತ್ತು. ಆದ್ರೆ ಇವತ್ತು ಯಾರು ಕೂಡ ಓಪನ್ ಆಗಿಲ್ಲ. ಈ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲರೂ ಕೂಡ ಭಯಭೀತರಾಗಿದ್ದಾರೆ. ಫೋನ್ ನಂಬರ್ ಫೋನ್ ಮಾಡಿದ್ರು ಕೂಡ ಸ್ವಿಚ್ ಆಫ್ ಬರ್ತಾ ಇದಾವೆ, ಕೆಲವು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಇದರಲ್ಲಿ ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಚಾಲಕನ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಮುಂಭಾಗದಲ್ಲಿದ್ದಂತ ದ್ವಿಚಕ್ರ ವಾಹನ ಸವಾರನ್ನ ಡಿಕ್ಕಿ ಹೊಡೆದಾದ್ಮೇಲೆ ಸ್ಟಾಪ್ ಮಾಡಿ ಚೆಕ್ ಮಾಡಿದ್ರೆ ಬಹುಶಃ ಈ ದೊಡ್ಡ ದುರಂತ ಆಗ್ತಾ ಇದ್ದಿಲ್ಲ. ಆದ್ರೆ ಹಾಗೇನೆ ಕಂಟಿನ್ಯೂ ಆಗಿ ಬಸ್ ಅನ್ನ ಮೂವ್ ಮಾಡಿದ ಪರಿಣಾಮ ಬೆಂಕಿಗೆ ಆಹುತಿ ಆಗಿರೋದು. ಕಿಡಿ ಹತ್ತಿ ಇಡೀ ಬಸ್ ಸಂಪೂರ್ಣವಾಗಿ ಬೆಂಕಿಗೆ ಆಹುತಿ ಆಗಿದೆ. ಇದರಿಂದ ನಿದ್ರೆಯಲ್ಲಿದ್ದಂತವ್ರು ಯಾರ್ಯಾರಿದ್ದಾರೆ ಅವರು ಚಿರನಿದ್ರೆಗೆ ಜಾರಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಇನ್ನು ಯಾರು ಎಚ್ಚೆತ್ಕೊಂಡಿದ್ರು ಅವರು ಗ್ಲಾಸ್ ಅನ್ನ ಹೊಡೆದು ಹೊರಗಡೆ ಹೋಗಿ ಅವರು ಪ್ರಾಣಕ್ಕಾಗಿ ಏನೋ ಮನವಿಯನ್ನ ಮಾಡಿಕೊಂಡು ಅವರು ಆಸ್ಪತ್ರೆಯಲ್ಲಿ ಈಗ ಚಿಕಿತ್ಸೆಯನ್ನು ಕೂಡ ಪಡಿತಾ ಇದ್ದಾರೆ. ಇನ್ನು ಕೆಲವು ಬಾಡಿಗಳನ್ನ ಐಡೆಂಟಿಫೈ ಮಾಡೋದು ಕೂಡ ಬಹಳ ಕಷ್ಟ ಆಗಿದೆ. ಬೆಂಗಳೂರಿಂದ 2 ಸರಸ್ವತಿ ಅನ್ನುವಂತ ಮಹಿಳೆ ಮತ್ತೊಬ್ಬ ಶಿವು ಅನ್ನುವಂತ ವ್ಯಕ್ತಿ ಇಬ್ರು ಈಗ ಹೈದರಾಬಾದ್ ಇಂದ ಬೆಂಗಳೂರಿಗೆ ಬರ್ತಾ ಇದ್ರು. ಅವರು ಕರ್ನಾಟಕದ ಮೂಲದವರು ಅನ್ನುವಂತ ಮಾಹಿತಿ ಲಭ್ಯ ಆಗಿದೆ. ಬೆಂಗಳೂರಿಂದ ಕ್ಯಾನಪಸ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ಕರ್ನೂಲು ಬಸ್ ದುರಂತಕ್ಕೆ ಪ್ರಧಾನಿ ಮೋದಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಪ್ರಧಾನಿ ಮೋದಿ ಸಾಂತ್ವನದ ಮಾತುಗಳನ್ನು ಹೇಳಿದ್ದಾರೆ. ಮೃತರ ಕುಟುಂಬಗಳಿಗೆ ತಲಾ 2 ಲಕ್ಷ ಘೋಷಣೆ ಕೂಡ ಆಗಿದೆ. ಗಾಯಾಳುಗಳಿಗೆ ತಲಾ 50,000 ಘೋಷಣೆಯಾಗಿದೆ. ಬಸ್ ದುರಂತಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಮೃತರ ಕುಟುಂಬಕ್ಕೆ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ ಗಣ್ಯರು. ಶಾಸಕ ಪ್ರದೀಪ್ ಈಶ್ವರ್ ವರ್ಸಸ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಧ್ಯದಲ್ಲಿ ವಾಗ್ದಾಳಿ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಏಕವಚನದಿಂದಲೂ ಕೂಡ ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿಕೊಂಡು ವಾಗ್ದಾಳಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ವಿರುದ್ಧ ಪ್ರತಾಪ್ ಸಿಂಹ ಸಿಡಿದೆದ್ದಿದ್ದಾರೆ. ಏಕವಚನದಲ್ಲೇ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಾಜಿ ಸಂಸದ. ಕಾಮಿಡಿ ಪೀಸ್ ಅಂತ ಹೇಳಿ ಏಕವಚನದಲ್ಲೇ ಪ್ರದೀಪ್ ಈಶ್ವರ್ಗೆ ಲೇವಡಿಯನ್ನ ಮಾಡಿದ್ದಾರೆ ಪ್ರತಾಪ್ ಸಿಂಹ. ಪರ್ಸನಲ್ ಅಟ್ಯಾಕ್ ಎಲ್ಲ ಆಗ್ತಾ ಇದೆ. ಈಗ ಪ್ರತಾಪ್ ಸಿಂಹ ಪ್ರದೀಪ್ ಈಶ್ವರ್ಗೆ ಕಾಮಿಡಿ ಪೀಸ್ ಅಂತೆಲ್ಲ ಹೇಳಿ ಈಗ ಏಕವಚನದಲ್ಲೇ ವಾಗ್ದಾಳಿಯನ್ನ ಮಾಡಿದ್ದಾರೆ. ಪ್ರದೀಪ್ ಈಶ್ವರ, ನೀನು ಕತ್ಲಲ್ಲಿ ಕಾಣಲ್ಲ, ಬೆಳಕಲ್ಲಿ ಹೊಳೆಯಲ್ಲ. ನೀನು ಚಿಕ್ಕಬಳ್ಳಾಪುರದ ಗೌಡ್ರುಗಳು ಸುಧಾಕರ್ ಅವರ ಬಗ್ಗೆ ಒಂದು ಸಣ್ಣ ಮುನಿಸಿಂದಾಗೆ ನಿನ್ನಂತ ಒಬ್ಬನ್ನ ತಲೆಕೆಟ್ಟವನ್ನ ಗೆಲ್ಲಿಸಿದೀವಿ ಅಂತ ಅವ್ರಿಗೆ ಅರಿವಾಗಿದೆ. ನೆಕ್ಸ್ಟ್ ಟೈಮ್ ಗೌಡ್ರು ಬಲಿಜರು ಎಲ್ಲ ಸೇರಿ ನಿನ್ನ ಬಡದೋಡಿಸ್ತಾರೆ. ಬಿಡು. ನನ್ನ ತಾಯಿ ಬಗ್ಗೆ ದೃಷ್ಟಿಯಲ್ಲಿಟ್ಕೊಂಡು ನಿಂದನಾತ್ಮಕವಾಗಿ ಹೇಳಿಕೆ ಕೊಟ್ಟಿದ್ದಿಲ್ಲ, ಅದಕ್ಕೆ ನಿಂದೆ ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನೋಡು. ಪ್ರದೀಪ್ ಈಶ್ವರ, ಮುಳ್ಳಂದಿ ಮುಖ ಇರುವಂತಹ ಕರ್ನಾಟಕದ ಏಕೈಕ ಕಾಮಿಡಿ ಪೀಸು ನಿಮ್ಮಪ್ಪಂಗೆ ಮಾತ್ರ ಹುಟ್ಟಿರೋದಪ್ಪ. ಇನ್ಯಾರು ವಾರಸದಾರ ಅದಕ್ಕೆ ಬರಲ್ಲ, ಆಸ್ತಿ ಕೇಳಕ್ ಬರಲ್ಲ. ಆ ಕಾಮಿಡಿ ಪೀಸು ಕರ್ನಾಟಕದಲ್ಲಿ ಒಂದೇ ಇರೋದು, ಅದು ನಿಮ್ಮಪ್ಪ ಮಾತ್ರ ಹುಟ್ಟಿರೋದು. ಆದ್ರೆ ನಮ್ಮಪ್ಪ ಏನಾದ್ರೂ ಕೂಡ ಅವ್ರ ಪ್ರಾಯದಲ್ಲಿ ಚಿಕ್ಕಬಳ್ಳಾಪುರದ ಕಡೆ ಹೋಗಿದ್ರೆ ನೀನು ಬಹಳ ಸುಂದರವಾಗಿ ಹುಟ್ಟುತ್ತಾ ಇದ್ದೇನೆ. ಇನ್ನೊಂದು ಸಾರಿ ವೈಯಕ್ತಿಕವಾಗಿ ಮಾತಾಡ್ತಾ ಇರ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಬೇಕು ಮಗನೇ. ಇದನ್ನು ನಿನಗೆ ವಾರ್ನಿಂಗ್ ಕೊಟ್ಟು ಹೇಳ್ತಾ ಇದ್ದೀನಿ. ಇನ್ನು ಹಿಟ್ ಅಂಡ್ ರನ್ ಆದ ಸ್ಥಳದಿಂದ ಮಾಹಿತಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ. ನೋಡೋಣ. ಬಿಗ್ ಬಾಸ್ ಮಾಜಿ ಸ್ಪರ್ಧಿಯಾಗಿರುವಂತಹ ದಿವ್ಯ ಸುರೇಶ್ ಕಾರು ಅಪಘಾತವಾಗಿರುವಂತಹ ಕೇಸು ಬ್ಯಾಟರಾಯನಪುರ ಸಂಚಾರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂಥದ್ದು ಕಳೆದ 4ನೇ ತಾರೀಕು, ಅದೇ ತಿಂಗಳ 4ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿದೆ. ಸದ್ಯ ನಾವೀಗ ಘಟನಾಸ್ಥಳದಲ್ಲಿದ್ದೇವೆ. ಬ್ಯಾಟರಾಯನಪುರ ಟ್ರಾಫಿಕ್ನ ಲಿಮಿಟ್ಸ್ ಬರುವಂತಹ ಡಿ ಕ್ರಾಸ್ ಏನಿದೆ, ಇದು ಈ ಒಂದು ಸರ್ಕಲ್ನಲ್ಲಿ 4ನೇ ತಾರೀಕು ಮಧ್ಯರಾತ್ರಿ 1:30 ಸುಮಾರಿಗೆ ನಡೆದಿರುವಂಥದ್ದು. ಕಿಯಾ ಕಾರು ಅಂದರೆ ದಿವ್ಯ ಸುರೇಶ್ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ದಂಥ ಕಿಯಾ ಕಾರ್ ಏನಿದೆ, ಇದೇ ಮಾರ್ಗವಾಗಿ ಈ ಕಡೆ ಅಂದರೆ ಅವರು ಏರ್ಪೋರ್ಟ್ಗೆ ಉತ್ತರಳ್ಳಿಯಿಂದ
ಏರ್ಪೋರ್ಟ್ಗೆ ಹೋಗೋಕೆ ಕಸಿನ್ ಯಾರೋ ಜೊತೆಯಲ್ಲಿ ಕೂರಿಸ್ಕೊಂಡು ಕಾರಲ್ಲಿ ಬರ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಈ ಭಾಗದಿಂದ ಅಂದರೆ ಟ್ರಾಫಿಕ್ ಸ್ಟೇಷನ್ ರೋಡ್ ಏನಿದೆ ಈ ಭಾಗದಿಂದ ಬೈಕಲ್ಲೇ ಟ್ರಿಬಲ್ ರೈಡಿಂಗು ಅಂದರೆ ಇಬ್ಬರು ಅಂದರೆ ಅವರು ಅನಿತಾ ಅಂತೇಳಿ ಗಾಯಾಳು, ಮತ್ತೊಬ್ಬ ಮಹಿಳೆ, ಮತ್ತು ತೂರುದಾರ ಕಿರಣ್ ಮೂರು ಕೂಡ ಇದೇ ಒಂದು ಬೈಕಲ್ಲಿ ಈ ಥರ ಬರ್ತಾ ಇರ್ತಾರೆ. ಆದರೆ ಅಲ್ಲಿ ಈ ಒಂದು ರೋಡಲ್ಲಿ ನಾಯಿಗಳು ಅಡ್ಡ ಬರುವಂಥ ಹಿನ್ನೆಲೆಯಲ್ಲಿ ಪೂರ್ತಿ ರೈಟ್ ಸೈಡಲ್ಲಿ ಬೈಕ್ ಹೋಗುತ್ತೆ. ಬೈಕ್ ಪೂರ್ತಿ ರೈಟ್ ಸೈಡ್ಗೆ ಬಂದಂಥ ಸಂದರ್ಭದಲ್ಲಿ ಈ ಒಂದು ಹಳ್ಳ ಏನು ಗುಂಡಿ ಥರ ಕಾಣ್ತಾ ಇದೆ ಆ ಸ್ಥಳದವರೆಗೂ ಕೂಡ ಅವರು ಡ್ರೈವ್ ಮಾಡಿಕೊಂಡು ಬೈಕಲ್ಲಿ ಬರ್ತಾರೆ. ಆದರೆ ಈ ಭಾಗದಿಂದ ಬಂದಂತಹ ಕಾರು ಅವರಿಗೆ ಡಿಕ್ಕಿ ಹೊಡೆಯುತ್ತೆ ಅಂತೇಳಿ ಅವರು ಕಂಪ್ಲೇಂಟನ್ನು ಕೊಡುವಂಥದ್ದು. ಆದರೆ ಡಿಕ್ಕಿ ಹೊಡೆದು ಹಿಟ್ ಆ್ಯಂಡ್ ರನ್ ಮಾಡಿ ಯಾವುದೇ ಕೂಡ ಅಂದರೆ ಯಾರಿಗೇನು ಸಮಸ್ಯೆ ಆಗಿದೆ ಏನಾಗಿದೆ ಅಂತ ಕೇಳಿ ಮಾನವೀಯತೆಗೂ ಕೂಡ ಆಕೆ ಕಾರಿಂದ ಇಳಿದು ನೋಡದೆ ಇಲ್ಲಿಂದ ಎಸ್ಕೇಪ್ ಆಗಿದ್ದಾಳೆ ಅಂತೇಳಿ ಆರೋಪ ಮಾಡ್ತಾ ಇರುವಂಥದ್ದು. ಅನಂತರ ಇವರು ಆ ಒಂದು ಪರಿಣಾಮವಾಗಿ ಅದರಲ್ಲಿ ಮಹಿಳೆ ಹಿಂಬದಿ ಕೂತಂಥ ಮಹಿಳೆ ಅನಿತಾ ಅನ್ನೋರಿಗೆ ಗಂಭೀರವಾಗಿ ಗಾಯ ಆಗುತ್ತೆ. ಅಂದರೆ ಮಂಡಿ ಚಿಪ್ ಏನಿದೆ ಮಂಡಿ ಚಿಪ್ ಸಂಪೂರ್ಣವಾಗಿ ಗಾಯ ಆಗುವಂಥದ್ದು. ಅವರೀಗ BGS ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಸುಮಾರು 2 ಲಕ್ಷದವರೆಗೂ ಕೂಡ ಖರ್ಚಾಗಿದೆ. ಆದರೆ ಅವರು ಮಾನವೀಯತೆಗೆ ಬಂದು ಅಟ್ಲೀಸ್ಟ್ ಏನಾಗಿದೆ ಅಂತೇಳಿ ಇಳಿದು ನೋಡಿದರೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಯಾರು ಅಂತ ಕೂಡ ನೋಡದೆ ಡಿಕ್ಕಿ ಹೊಡೆದು ನೇರವಾಗಿ ಅವರು ಫಾಸ್ಟಾಗಿ ಕಾರ್ ಡ್ರೈವ್ ಮಾಡಿ ಹೊರಟೋದ್ರು ಅಂತೇಳಿ. ಆದರೆ CCTV ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಇದು ದಿವ್ಯಾ ಸುರೇಶ್ ಬಿಗ್ ಬಾಸ್ ಅಂತೇಳಿ. ಆನಂತರ ಅವ್ರು ಕರೆಸಿ ಸ್ಟೇಟ್ಮೆಂಟನ್ನು ಮಾಡಿ ಕಾರನ್ನು ಸೀಸ್ ಮಾಡಿರ್ತಾರೆ. ಆ ಬಳಿಕ ಈಗ ಲೀಗಲ್ ಆಗಿ ಕಾರನ್ನು ಕೂಡ FIR ಮಾಡಿಕೊಂಡಂಥ ಬಳಿಕ ಸ್ಟೇಟ್ಮೆಂಟ್ ಮಾಡಿ ಸ್ಟೇಷನ್ ಬೆಲಲ್ಲಿ ಕೊಟ್ಟು ಈಗ ಕಾರನ್ನು ಕೂಡ ಈಗ ಆಕೆ ಬಿಡಿಸ್ಕೊಂಡು ಹೋಗಿರುವಂಥದ್ದು. ಆದರೆ ಈಗ ಸದ್ಯಕ್ಕೆ ಬ್ಯಾಟರಾಯನಪುರ ಟ್ರಾಫಿಕ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆ ಬಗ್ಗೆ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಗಂಗಾಧರ್ ಭಕ್ತ, ನ್ಯೂಸ್ 18 ಬೆಂಗಳೂರು. SC/ST ಹಾಸ್ಟೆಲ್ಗಳಲ್ಲಿ ವಿದ್ಯಾರ್ಥಿಗಳಿಗಿಲ್ಲ ಸೌಲಭ್ಯ. ನ್ಯೂಸ್ 18 ವಿಸ್ತೃತ ವರದಿ. ಎಚ್ಚೆತ್ತ ಸಮಾಜ ಕಲ್ಯಾಣ ಇಲಾಖೆ. ಕೂಡಲೇ ಕ್ರಮದ ಅಭಿಯಾನಕ್ಕೆ ಸಚಿವರ ಶ್ಲಾಘನೆ. ಇದು ದಲಿತ ಹಾಸ್ಟೆಲ್ಗೆ ಗ್ಯಾರಂಟಿ. ನ್ಯೂಸ್ 18 ಇಂಪ್ಯಾಕ್ಟ್. SC/ST ಹಾಸ್ಟೆಲ್ಗಳಲ್ಲಿ ಮೂಲ ಸೌಲಭ್ಯಗಳಿಲ್ಲ ಅನ್ನೋ ಕುರಿತಂತೆ ನಿರಂತರವಾಗಿ ನ್ಯೂಸ್ 18ನಲ್ಲಿ ನಾವು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದೀವಿ. 4 ವರ್ಷಗಳಿಂದ ಹಾಸ್ಟೆಲ್ಗಳಲ್ಲಿ ಬೆಡ್ಗಳೇ ಇಲ್ಲ. ಮೂಲ ಸೌಕರ್ಯ ಕೊರತೆ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ. SC/ST ಹಾಸ್ಟೆಲ್ಗಳ ಬಗ್ಗೆ ನ್ಯೂಸ್ 18 ಅಭಿಯಾನವನ್ನ ಮಾಡ್ತಾ ಇದೆ. ನ್ಯೂಸ್ 18ನ ಈ ವರದಿಗೆ ಸ್ಪಂದಿಸಿದ್ದಾರೆ ಸಚಿವ ಮಹದೇವಪ್ಪ. ವಸ್ತುಸ್ಥಿತಿಯನ್ನ ಪರಿಶೀಲಿಸಿ ಕ್ರಮ ಕೈಗೊಳ್ಳುವಂತ ಭರವಸೆಯನ್ನ ಈಗ ಸಚಿವರು ಕೊಟ್ಟಿದ್ದಾರೆ. ಹಾಸ್ಟೆಲ್ಗಳ ವಸ್ತುಸ್ಥಿತಿ ಏನು ಅಂತ ನಾವು ವರದಿಯನ್ನ ಮಾಡ್ತಾ ಇದ್ದೀವಿ, ವರದಿ ತೋರಿಸ್ತಾ ಇದ್ದೀರಿ ನೀವು. ಹಾಸ್ಟೆಲ್ಗಳ ಗುಣಮಟ್ಟ ಹೆಚ್ಚಿಸಲು ಹಣ ಮೀಸಲಿದೆ. ಹಾಸಿಗೆ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ 8 ಜಿಲ್ಲೆಗಳಲ್ಲಿ ಸಮಸ್ಯೆ ಇದೆ ಹಾಸ್ಟೆಲ್ಗಳಲ್ಲಿ ಅಂತ ಒಪ್ಕೊಂಡಿದ್ದಾರೆ ಸಚಿವರೇ. ಕ್ರಮವನ್ನ ಕೈಗೊಳ್ಳೋದಕ್ಕೆ DCಗಳಿಗೂ ಸೂಚನೆಯನ್ನ ಕೊಡ್ತೀನಿ. ಹಾಸ್ಟೆಲ್ಗಳ ಗುಣಮಟ್ಟ ಹೆಚ್ಚಿಸೋ ನಿಟ್ಟಿನಲ್ಲಿ ಹಣ ಮೀಸಲಿದೆ. ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಆ ಸಮಸ್ಯೆಗಳಿಗೆ ಕೂಡಲೇ ಪರಿಹಾರವನ್ನ ನಾವು ಕೊಡ್ತೀವಿ, ಬಗೆಹರಿಸ್ತೀವಿ ಸಮಸ್ಯೆಯನ್ನ. ಹಾಸಿಗೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳಿದ್ದಾರೆ. DCಗಳಿಗೆ ಸೂಚನೆ ಕೊಡ್ತೀನಿ ಅಂತ ಹೇಳಿ ನ್ಯೂಸ್ 18 ಮುಖೇನ ಮಹದೇವಪ್ಪ ಅವರು ಹೇಳಿದ್ದಾರೆ ಸಚಿವರು. ಇದು ನ್ಯೂಸ್ 18 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್. ವರದಿ ಕೊಟ್ಟರೆ ನ್ಯೂಸ್ 18 ಒಂದು ಅಭಿಯಾನ ಮಾಡಿ ಹಾಸ್ಟೆಲ್ಗಳ ಸ್ಥಿತಿಗತಿಗಳ ಅಧ್ಯಯನ ಮಾಡಿ ವಸ್ತುಸ್ಥಿತಿಯ ವರದಿ ಕೊಟ್ಟರೆ ಸಂತೋಷ. ಅದರ ಪ್ರಕಾರ ಕ್ರಮ ಕೈಗೊಳ್ಳೋದು ಒಂದು ಭಾಗ. ಅದಕ್ಕಿಂತ ಮೊದಲಾಗಿ ಕರ್ನಾಟಕ ಸರ್ಕಾರ, ನಮ್ಮ ಸರ್ಕಾರ ಬಂದ ಮೇಲೆ SC/ST ಹಾಸ್ಟೆಲ್ಗಳ ಗುಣಮಟ್ಟನ ಸುಧಾರಣೆ ಮಾಡೋದಕ್ಕೆ, ಊಟ ವಸತಿಯ ಸವಲತ್ತುಗಳು ಹೆಚ್ಚಿಸೋದಕ್ಕೆ ಬಡ್ಜೆಟಲ್ಲಿ ಅವಕಾಶ ಕೊಟ್ಟಿದ್ದೀವಿ. ಈ ಸಾರಿ ಸುಮಾರು ಹೆಚ್ಚಾಗಿ ಒಂದು ಹೋದ ಸಾರಿ 26, ಈ ಸಾರಿ 40-50 ಹಾಸ್ಟೆಲ್ಗಳನ್ನ ಹೊಸದಾಗಿ ಪ್ರಾರಂಭ ಮಾಡಿ ಸ್ಕೂಲ್ ಆ್ಯಂಡ್ ಹಾಸ್ಟೆಲ್ಸ್. ಮತ್ತು ಎಲ್ಲ ವಸತಿ ಶಾಲೆಗಳು ನಮ್ಮ ಸ್ವಂತ ಕಟ್ಟಡದಲ್ಲಿರಬೇಕು. ಈಗಾಗಲೇ ನಾವು 60ಕ್ಕೂ ಹೆಚ್ಚು ಹಾಸ್ಟೆಲ್ನ ಮತ್ತು ಶಾಲೆಗಳು ಕಟ್ತೀವಿ. ಇನ್ನು 2 ವರ್ಷದಲ್ಲಿ ಯಾವುದೇ ಹಾಸ್ಟೆಲ್ಗಳು ಪ್ರೈವೇಟ್ ಕಟ್ಟಡದಲ್ಲಿ ನಡಿಬಾರ್ದು, ಆ ರೀತಿ ಕ್ರಮ ತಗೊಳ್ತಾ ಇದ್ದೀವಿ. ಇಲ್ಲ, 8 ಕಡೆ ಅಷ್ಟೇ ಇರೋದು, DCಗಳಿಗೆ ಹೇಳಿದ್ದೀವಿ. ಉಳಿದಂತೆ ಎಲ್ಲ ಕಡೆ ನಮ್ಮ ಸ್ವಂತ ಜಾಗ ಇದೆ, ಅದನ್ನೆಲ್ಲ ಬಿಲ್ಡಿಂಗ್ ಕಟ್ಟಿ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. 8 ಜಿಲ್ಲೆಗಳು ಪ್ರಮುಖ ಯಾವ್ಯಾವ ಜಿಲ್ಲೆಯಲ್ಲಿ ಈಗ ಹಾಸ್ಟೆಲ್ಗಳಲ್ಲಿ ಸಮಸ್ಯೆ ಇದೆ ಅಂತ ಸಚಿವರೇ ಒಪ್ಕೊಂಡಿದ್ದಾರೆ. ಯಾವಾಗ ಪರಿಹಾರ ಸಿಗುತ್ತಂತೆ? ಬೆಡ್ ವ್ಯವಸ್ಥೆ ಯಾವಾಗ ಆಗುತ್ತಂತೆ? ಶರ್ಮಿತಾ, ನ್ಯೂಸ್ 18 ಈ ಕುರಿತು ವಿಸ್ತೃತವಾದಂತಹ ವರದಿಯನ್ನ ಪ್ರಸಾರ ಮಾಡಿತ್ತು. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಅದೇ ರೀತಿಯಾದಂತಹ ಸಿಚುವೇಶನ್ ಇರೋದು. ಕಳೆದ 4 ವರ್ಷದಿಂದನೂ ಕೂಡ ಬೆಡ್ ಇಲ್ಲ ಮತ್ತು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನ ಸಮಸ್ಯೆ ಎದ್ದು ಕಾಣ್ತಾ ಇತ್ತು. ಈ ಕುರಿತಾಗಿ ನ್ಯೂಸ್ 18 ವರದಿ ಪ್ರಸಾರ ಆಗ್ತಿದ್ದಂತೆ ಸಚಿವರು ಎಚ್ಚೆತ್ತುಕೊಂಡಿದ್ದಾರೆ. ಈ ಬಗ್ಗೆ
ಮಾಡಿ ಒಂದು ವರದಿಯನ್ನು ತರಿಸ್ಕೊಳ್ಳಿಕ್ಕೂ ಕೂಡ ಮುಂದಾಗಿರೋದು. ಖುದ್ದು ಸಚಿವರೇ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ. 8 ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಇದೆ, ಬೆಡ್ಗಳಿಲ್ಲ ಅಂತ ಹೇಳಿ. ಬಟ್ ವಾಸ್ತವವಾಗಿ ನೋಡಿದ್ರೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಈ ಬಗ್ಗೆ ಆಯುಕ್ತರಿಂದ ಅವರು ಮತ್ತೊಂದು ವರದಿಯನ್ನ ತರಿಸ್ಕೊಂಡಾಗ ಸ್ಪಷ್ಟವಾದಂತ ಮಾಹಿತಿ ಸಿಗಬಹುದು. ಇನ್ನು 3 ತಿಂಗಳ ಒಳಗಡೆ ಎಲ್ಲ ಏನ್ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಮತ್ತು 2 ವರ್ಷದ ಒಳಗಡೆ ಯಾವುದು ಕೂಡ ಕಟ್ಟಡ ಬಾಡಿಗೆ ಕಟ್ಟಡದಲ್ಲಿ ನಾವು ವಸತಿ ನಿಲಯಗಳನ್ನ ನಾವು ರನ್ ಮಾಡೋದಿಲ್ಲ, ಎಲ್ಲವೂ ಕೂಡ ಸ್ವಂತ ಕಟ್ಟಡದಲ್ಲಿ ಇರುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ. ಇದು ನ್ಯೂಸ್ 18 ನ ವರದಿಯ ಪರಿಣಾಮ. ಶರ್ಮಿತಾ, ಇನ್ನೊಂದ್ ಕಡೆ ನಾವು ತೋರಿಸ್ತಾ ಇದ್ವಿ, ಒಂದ್ ಕಡೆ ಬೆಡ್ ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಬಿಲ್ಡಿಂಗ್ಗಳ ಸಮಸ್ಯೆ ಕೂಡ ಇದೆ. ಈ ನಿಟ್ಟಿನಲ್ಲಿ ತುರ್ತಾಗಿ ಏನಾದ್ರೂ ಒಂದಿಷ್ಟು ಪರ್ಯಾಯ ವ್ಯವಸ್ಥೆಗಳು ಬೇಕು ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇರೋದ್ರಿಂದ ಅದ್ರ ಬಗ್ಗೆ ಗಮನ. ಶರ್ಮಿತಾ, ಆ ಬಗ್ಗೆನೂ ಕೂಡ ಗಮನ ಹರಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಖುದ್ದು ಸಚಿವ ಮಾದೇವಪ್ಪ ಅವರೇ ಹೇಳಿದ್ದಾರೆ. ಯಾಕಂದ್ರೆ ಒಟ್ಟು 2 ವರ್ಷದಲ್ಲಿ, ಯಾಕಂದ್ರೆ ಈಗಾಗಲೇ ಕಟ್ಟಡದಲ್ಲಿರೋದು 60ಕ್ಕೂ ಹೆಚ್ಚು ಕಟ್ಟಡಗಳೆಲ್ಲವೂ ಕೂಡ ಖಾಸಗಿ ಕಟ್ಟಡಗಳಲ್ಲೇ ರನ್ ಮಾಡ್ತಾ ಇರೋದು. ಇದರಿಂದ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ನಿಮ್ಗೆ ಪರ್ಮನೆಂಟ್ ಆಗಿ ಇನ್ಫ್ರಾಸ್ಟ್ರಕ್ಚರ್ ನ ಕೊಡಕ್ಕೂ ಕೂಡ ಆಗೋದಿಲ್ಲ. ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಬೆಡ್ ಕಾಟಿನ ವ್ಯವಸ್ಥೆ ಇರ್ಬೋದು, ಹೀಗೆ ಪ್ರತಿಯೊಂದು ವಿದ್ಯುತ್ನ ಸಮಸ್ಯೆನೂ ಕೂಡ ಇರ್ಬೋದು. ಕೆಲವು ಕಡೆಗೆ ಕರೆಂಟ್ ಹೋಯ್ತು ಅಂದ್ರೆ ಮುಗ್ದು ಹೋಯ್ತು, UPS ಸಮಸ್ಯೆ, UPS ರನ್ ಆಗೋದಿಲ್ಲ, ಇದರಿಂದನೂ ಕೂಡ ತೊಂದರೆ ಆಗುತ್ತೆ. ಸ್ವಂತ ಕಟ್ಟಡ ಅಂತಂದ್ರೆ ಪರ್ಮನೆಂಟ್ ಸೊಲ್ಯೂಷನ್ ನ ಕಂಡ್ಕೊಳ್ಬಹುದಾಗಿದೆ. ಆ ಹಿನ್ನೆಲೆಯಲ್ಲಿ 2 ವರ್ಷದ ಒಳಗಡೆ ರಾಜ್ಯದಲ್ಲಿ ಒಂದೇ ಒಂದು ಕಟ್ಟಡನೂ ಕೂಡ ಬಾಡಿಗೆ ರೀತಿ ಇರೋದಿಲ್ಲ. ಆ ರೀತಿಯ ವಸತಿ ನಿಲಯಗಳನ್ನ ನಾವು ರನ್ ಮಾಡೋದಿಲ್ಲ, ಎಲ್ಲವೂ ಕೂಡ ಸ್ವಂತ ಕಟ್ಟಡದಲ್ಲೇ ಮಾಡ್ತೇವೆ ಅಂತ ಹೇಳಿ ಆಶ್ವಾಸನೆಯನ್ನ ನೀಡಿದ್ದಾರೆ. ಅದು ಎಷ್ಟು ಸರಿಯಾಗಿ ವರ್ಕ್ ಆಗತ್ತೆ ಅನ್ನೋದು 2 ವರ್ಷದ ನಂತರ ಗೊತ್ತಾಗ್ಬೇಕು. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಇರುವ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಆದ್ರೂ ಕೊಡಿ. ದಿಂಬಿಲ್ದೆ, ಬೆಡ್ ಇಲ್ದೆ ಜೀವನ ಮಾಡ್ತಾ ಇದ್ದಾರೆ, ಮಲಗ್ತಾ ಇದ್ದಾರೆ, ಆ ನೆಲದ ಮೇಲೆ ಮಲಗ್ತಾ ಇದ್ದಾರೆ. ಕೆಲವು ವಿದ್ಯಾರ್ಥಿಗಳನ್ನ ನಾವು ಮಾತಾಡ್ಸುವಂತ ಸಂದರ್ಭದಲ್ಲಿ HSR ಲೇಔಟ್ ನ ಅಗ್ರ ಹಾಸ್ಪಿಟಲ್ ಅಲ್ಲಿ SC/ST ಹಾಸ್ಟೆಲ್ ಅದು 350ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ವಾಸ ಮಾಡ್ತಾ ಇದ್ದಾರೆ. ಅವರಿಗೆ 4 ವರ್ಷದ ಹಿಂದಿನ ಬೆಡ್ಗಳಲ್ಲೇ ಜೀವನ ಮಾಡ್ತಾ ಇದ್ದಾರೆ. ದಯಮಾಡಿ ಕೊಡಿ ಅಂತ ಕೇಳಿದರೆ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ. ಆ ವ್ಯವಸ್ಥೆ ಸಾಧ್ಯ ಆದಷ್ಟು ಬೇಗ ಆಗ್ಲಿ ಅಂತ ನಾವು ಆಶಿಸ್ತೇವೆ. ಶರ್ಮಿತಾ, ಖಂಡಿತ ಫಾಲೋ ಅಪ್ ಮಾಡೋ ಸುದ್ದಿಯನ್ನು ಸಚಿವರಿಗೆ ಸ್ಪಂದಿಸಿದ್ದಾರೆ. ಮುಂದೆ ಇದನ್ನು ಫಾಲೋ